ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 2. ಇದರಲ್ಲಿ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ನ್ಯೂಸ್ ಟಾಪಿಕ್ಸ್ ಇದಾವೆ, ಅವೇನಂತ ನೋಡ್ಬಿಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ಅವ್ರು ಏನಂತಂದರೆ 2028-29 ಅಷ್ಟೊತ್ತಿಗೆಲ್ಲ ಏನಂತಂದರೆ M7 ಅಲ್ಟ್ರಾ ಚಿಪ್ನ ತಗೊಂಬರೋ ಚಾನ್ಸಸ್ ಇದೆ. ಸೊ ಇದರಲ್ಲಿ ಅಂಥ ಸ್ಪೆಷಾಲಿಟಿ ಏನಂತಂದರೆ M7 ಅಲ್ಟ್ರಾ ಚಿಪ್ ಬಂದ್ಬಿಟ್ಟು 1.5 TB ಏನು ಯೂನಿಫೈಡ್ ಮೆಮೊರಿಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಯೂನಿಫೈಡ್ ಮೆಮೊರಿ ಅಂತಂದರೆ ಏನು? ಯಾಸ್ ಆಫ್ ನಾವು ಏನಂತಂದರೆ ಎವ್ರಿ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲ ನಾವೆಂತಂದರೆ ಸಪ್ರೇಟ್ ಡೆಡಿಕೇಟ್ CPU ಮೆಮೊರಿ ಮತ್ತು GPU ಮೆಮೊರಿ ಅವೆಲ್ಲ ಸ್ಟೋರೇಜಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲೇನಂತಂದರೆ ನಮಗೆ CPU ಇಂದ GPU ಹೋಗೋದು ಈ ಥರ ಡಾಟಾ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಇರುತ್ತೆ. ಇದು ಬಂದು ನಮಗೆ ಅಲ್ಲಿ ಸ್ವಲ್ಪ ಲೈಟಾಗಿ ಡಿಲೇ ಆಗುತ್ತೆ. ಸೊ ನಮಗೆ ಸಮ್ಟೈಮ್ಸ್ ರೆಂಡರಿಂಗ್ ಸ್ಲೋ ಆಗುತ್ತೆ ಮತ್ತು ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಮತ್ತು ಹಾಗೆ ಬಂದ್ಬಿಟ್ಟು ಏನಂತಂದರೆ ಲ್ಯಾಪ್ಟಾಪ್ ಪ್ರೊಸೆಸಿಂಗ್ ಪರ್ಫಾರ್ಮೆನ್ಸ್ ನಮಗೆ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಸೊ ಈ ಯೂನಿಫೈಡ್ ಮೆಮೊರಿ ಏನು ಕಾನ್ಸೆಪ್ಟ್ ಇದಲ್ಲ, ಮೀನ್ಸ್ ನಾವು ಈ ಥರ ಸಪ್ರೇಟ್ ಮೆಮೊರಿ ಎಲ್ಲ ಯೂಸ್ ಮಾಡೋದಕ್ಕಿಂತ ಒಂದು ಸೆಂಟ್ರಲೈಸ್ಡ್ ಮೆಮೊರಿ ಯೂಸ್ ಮಾಡಿಕೊಂಡು ಬೇಕಾಗಿರೋ CPU ಬೇಕಾಗಿರೋ ಡಾಟಾ ತಗೊಂಡೋಗುತ್ತೆ, GPU ಬೇಕಾಗಿರೋ ಡಾಟಾ ತಗೊಂಡೋಗುತ್ತೆ, ಅಂದರೆ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸೊ ಈ ಥರ ಕ್ಯಾರಿ ಮಾಡ್ಕೊಡೋದ್ರಿಂದ ಸೆಂಟ್ರಲ್ ಮೆಮೊರಿಯಿಂದ ಸೊ ಇದರಿಂದ ನಮಗೆ ಅಂತಂದರೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ, ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ, ಮಲ್ಟಿ ಟಾಸ್ಕಿಂಗು, ವೀಡಿಯೋ ಎಡಿಟಿಂಗ್, ರೆಂಡರು. ಸೊ ಈ ಥರ ನಮಗೆ ಬ್ಯಾಟ್ರಿ ಸಹ ನಮಗೆ ಬೇಗ ಡ್ರೈನ್ ಆಗೋಲ್ಲ. ಸೊ ಈ ಥರ ನಮಗೆ ಇದರಿಂದ ಬೆನಿಫಿಟ್ಸ್ ಇದೆ ಯೂನಿಫೈಡ್ ಮೆಮೊರಿಯಿಂದ. ಸೊ ನೋಡೋಣ ನಾವು ಮುಂದೆ ಫ್ಯೂಚರಲ್ಲಿ ಈ ಥರ ಎಲ್ಲ ನಾವು ನೋಡ್ಬೋದು. ಬಿಕಾಸ್ ಇವಾಗ ಬಂದ್ಬಿಟ್ಟು ಭಾಳಷ್ಟು ಡೆವಲಪ್ ಆಗ್ತಾ ಇದೆ. ಈ ಡೆವಲಪ್ ಆಗ್ತಿದೆಲ್ಲ ನೆಕ್ಸ್ಟ್ ನಮಗೆ ಕ್ಲೌಡ್ ಬೇಸ್ಡ್ ಸರ್ವರ್ ಗೇಮ್ಸ್ ಎಲ್ಲ ಬರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ಏನು ಯೂನಿಫೈಡ್ ಮೆಮೊರಿ ಕಾನ್ಸೆಪ್ಟ್ ಇದೆಲ್ಲ, ಸೊ ಇವು ಭಾಳಷ್ಟು ವರ್ಕೌಟ್ ಆಗ್ತವೆ. ಓಕೆ, ಸೊ ನೋಡೋಣ ಮುಂದೆ 2028 ಇನ್ನೂ ಭಾಳ ಲಾಂಗ್ ಇದೆ, ಇನ್ನು 2-3 ಇಯರ್ಸ್ ಇದೆ. ಅಷ್ಟೊತ್ತಿಗೆಲ್ಲ ಇನ್ನೂ ಬೇಗನೆ ತಗೊಂಬರೋ ಚಾನ್ಸಸ್ ಸಿಗುತ್ತೆ. ಯಾಕಂದರೆ ಇವಾಗ ಭಾಳಷ್ಟು ಡೆವಲಪ್ ಆಗ್ತಾ ಇದೆಲ್ಲ. ಸೊ ನೋಡೋಣ ಮುಂದೆ ಏನಾಗುತ್ತೋ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತ ಆ್ಯಪಲ್ ಕಡೆಯಿಂದ ಇದು ಜಸ್ಟ್ ರೂಮರ್, ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿಯಲ್ಲಿ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಇದರಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏರ್ಟೆಲ್ ಕಡೆಯಿಂದ. ಏರ್ಟೆಲ್ ಅವರು ಅಂತಂದರೆ ಪ್ರೀವಿಯಸ್ 1 ಇಯರಲ್ಲಿ ಪರ್ಪ್ಲೆಕ್ಸಿಟಿ ಮೇಲೆ ಆಫರ್ ರೀಚಾರ್ಜ್ ಪ್ಲಾನ್ಸಲ್ಲಿ ಬಿಟ್ಟಿದ್ರು. ಮೀನ್ಸ್ ನೀವು ಇವಾಗ ಎಕ್ಸಾಂಪಲ್ ಜಿಯೋದವರು ಜೆಮಿನಿ ಯಾವ ಥರ ಪ್ರೊಮೋಷನ್ ಕೊಡ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್ ಪರ್ಪ್ಲೆಕ್ಸಿಟಿ ಮೇಲೆ ಏರ್ಟೆಲ್ ಅವರು ಕೊಟ್ಟಿದ್ರು. ಸೊ ಇವಾಗ ಏನಂತಂದರೆ ಈ ಇಯರಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದು ಎಕ್ಸ್ಪೈರಿ, ಮೀನ್ಸ್ ಅದು ವರ್ಷನ್ ಏನಿದೆಲ್ಲ ಪರ್ಪ್ಲೆಕ್ಸಿಟಿ ಫ್ರೀ ವರ್ಷನು ಅದು ಎಂಡ್ ಆಗ್ತಾ ಇದೆ. ಓಕೆ, ಇಫ್ ಇನ್ ಕೇಸ್ ನೀವೇನಾದರೂ ಪೇಮೆಂಟ್ ಮೆಥಡ್ ಥ್ರೂ ನೀವು ಲಾಗಿನ್ ಆಗಿದ್ದರೆ, ಸೊ ವಿತೌಟ್ ಡಿಡಕ್ಷನ್ ಮುಂಚೆನೇ ನೀವೇನೋ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅದು ಯಾವ ಥರ ನೀವು ಕ್ಯಾನ್ಸಲ್ ಮಾಡೋದಂದರೆ ಪರ್ಪ್ಲೆಕ್ಸಿಟಿ ಓಪನ್ ಮಾಡಿ ಅದರಲ್ಲಿ ನೀವೇನು ಜಿಮೇಲ್ ಅಥವಾ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆಗ್ತಾರೋ, ಲಾಗಿನ್ ಆಗಿದ ತಕ್ಷಣ ಅಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಸಿಗುತ್ತೆ. ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಪೋಸ್ಟ್ ಅಂತ ನೋಡಿಸುತ್ತೆ. ಇಫ್ ಇನ್ ಕೇಸ್ ಪಾಸ್ವರ್ಡ್ ಅಂತಿಲ್ಲ ಅಂತಂದರೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮೀನ್ಸ್ ನೀವೇನು ಪೇಮೆಂಟ್ ಮೆಥಡ್ ಕೊಟ್ಟಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಇಫ್ ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಅಂತ ವಿತೌಟ್ ಇಂಟಿಮೇಷನ್ ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಯಾರು ಪೇಮೆಂಟ್ ಮೆಥಡ್ ಆ್ಯಡ್ ಮಾಡಿರ್ತಾರೋ ಥ್ರೂ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು. ಓಕೆ, ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ XP95 ಪೆಟ್ರೋಲ್ ಬಂದ್ಬಿಟ್ಟು ಹೆವಿ ಕ್ರೇಜ್ ನಡೀತಾ ಇದೆ ಇವಾಗ. ಓಕೆ, ಎಲ್ಲ ಪೆಟ್ರೋಲ್ ಬಂಕಲ್ಲೂ XP95 ಇದೇನು ಪೆಟ್ರೋಲ್ ಇದೆಲ್ಲ ಪ್ಯೂರೆಸ್ಟ್ ಪೆಟ್ರೋಲು, ಇದು ನಮಗೆ ಔಟ್ ಆಫ್ ಸ್ಟಾಕ್ ಬರ್ತದೆ. ಮೀನ್ಸ್ ಔಟ್ ಆಫ್ ಸ್ಟಾಕ್ ಆಗ್ತಾಯಿದೆ, ಎಲ್ಲ ಖಾಲಿ ಆಗ್ತಿದೆ ಪೆಟ್ರೋಲು. ಓಕೆ, ಇದೆಲ್ಲ ಗೌರ್ಮೆಂಟ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಇದೆಲ್ಲ ಇಂಟಿಮೇಷನ್ ಆದಮೇಲೆ ಗೌರ್ಮೆಂಟ್ ಅವರು ಏನಂತ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವೆಂತಂದರೆ ಕಸ್ಟಮರ್ಸ್ಗೆ ಯಾವುದೇ ರೀತಿ ಚಾಯ್ಸ್ ಕೊಡೋಲ್ಲ. E10, E20 ಮತ್ತು XP95 ಈ ಥರ ಎಲ್ಲ ಕೊಡೋಂಗಿಲ್ಲ. ಒಂದೇ ಹಾಕ್ಸ್ಕೋಬೇಕು, ಅದು ಬಂದ್ಬಿಟ್ಟು E20 ಮಾತ್ರ ಹಾಕ್ಸ್ಕೋಬೇಕಂತ ಈ ಥರ ಎಲ್ಲ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನೇನಾಗುತ್ತೋ. ಸೊ ಯಾಸ್ ಆಫ್ ನಾವು ಬಂದ್ಬಿಟ್ಟು XP95 ಬಂದ್ಬಿಟ್ಟು ಎಲ್ಲ ಪೆಟ್ರೋಲ್ ಬಂಕಲ್ಲೂ ಔಟ್ ಆಫ್ ಸ್ಟಾಕ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ ಅಂತ ಪ್ರೀವಿಯಸ್ ಆಗಿ ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತ ಒಂದು ಆಪ್ಷನ್ನ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ. ನಿಮ್ಮ ಪ್ರೊಫೈಲಲ್ಲಿ ಏನಾದರೂ ಸೆಟ್ಟಿಂಗ್ಸಲ್ಲಿ ಹೋದರೆ ಶೇರಿಂಗ್ ಆ್ಯಂಡ್ ರೀಯೂಸ್ ಅಂತ ಒಂದು ಆಪ್ಷನ್ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಆಗಿರುತ್ತೆ. ಇದರಿಂದ ಏನಪ್ಪ ಅಂತಂದರೆ ನೀವು ಮೆಟೆಯಲ್ಲಿ ಹೋಗಿ ನಿಮ್ಮ ಯೂಸರ್ ಐ ಡಿ ಹಾಕಿ ನೀವೇನಾದರೂ ಪ್ರೊಫೈಲಿಗೆ ಏನಾದರೂ ಪಿಕ್ಚರ್ ಇರ್ತಿರಲ್ಲ, ಅದು ಇಷ್ಟ ಬಂದಾಗ ನೀವು ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ನಾನು ಯಾವ ಥರ ಎಡಿಟ್ ಮಾಡಿದ್ದೀನಿ ಅಂತ. ಸೊ ಈ ರೀತಿಯಲ್ಲಿ ಓಕೆ, ಪ್ರೊಫೈಲ್ ಪಿಕ್ಚರ್ನ ಮಾತ್ರ ನೀವು ಇಷ್ಟ ಬಂದಂಗೆ ಏನು ಎಡಿಟ್ ಮಾಡ್ಕೋಬೋದು. ಬಟ್ ಎಲ್ಲರೂ ಇದ್ರ ರಿಲೇಟೆಡ್ ಇದು ಬಂದ್ಬಿಟ್ಟು ಪ್ರೈವಸಿಗೆ ಇಶ್ಯೂ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಗರ್ಲ್ಸ್ ಏನಾದರೂ ಪ್ರೊಫೈಲ್ ಪಿಕ್ಚರ್ ಇಕ್ಕಿದ್ರೆ ಅವ್ರ ಪ್ರೊಫೈಲ್ ಪಿಕ್ಚರ್ ತಗೊಂಡು ಏನಾದರೂ ಮಾಡ್ಬೋದಲ್ವಾ. ಸೊ ಆ ಥರ ಇದು ಬಂದ್ಬಿಟ್ಟು ಪ್ರೈವಸಿ ರಿಲೇಟೆಡ್ ಇಶ್ಯೂ ಆಗುತ್ತೆ ಅಂತೇಳಿ ಎಲ್ಲ ಟ್ವಿಟರಲ್ಲಿ ಪ್ರೊಟೆಸ್ಟ್ ಮಾಡಿ ಎಲ್ಲ ಬಂದು ಫೈನಲಿ ಆಗಿ ಆ ಫೀಚರ್ನ ಕ್ಲೋಸ್ ಮಾಡಿಬಿಟ್ರು. ಇನ್ಸ್ಟಾಗ್ರಾಮ್ ಅವರು ಅಂತಂದರೆ ಫೈನಲಿ ಆಗಿ ಈ ಫೀಚರ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ IRCTC ಕಡೆಯಿಂದ, ಇಂಡಿಯನ್ ರೈಲ್ವೆ ಕಡೆಯಿಂದ. ಪ್ರೀವಿಯಸ್ ಏನಂತಂದರೆ ವೆಬ್ಸೈಟ್ ಇತ್ತಲ್ಲ IRCTCಯಲ್ಲಿ,
ಸೊ ಆ ಪ್ರೀವಿಯಸ್ ವೆಬ್ಸೈಟಿಗೆ ಪ್ರೆಸೆಂಟು ಹೊಸದಾಗಿ ಏನು IRCTC ವೆಬ್ಸೈಟ್ ಬಿಟ್ಟಿದಾರಲ್ಲ ಕಂಪೇರ್ ಮಾಡಿದ್ರೆ, ಸೊ ಪರ್ ಮಿನಿಟ್ಗೆ ಪ್ರೀವಿಯಸ್ ವೆಬ್ಸೈಟಲ್ಲಿ ನಮಗೆ 32K ನೀರು ಬಿಲೋ ನಾವೇ ಅಂತ ಟಿಕೆಟ್ನ ಬುಕ್ ಮಾಡ್ಬೋದಿತ್ತು ಒಂದು ಸಿಂಗಲ್ ಮಿನಿಟಲ್ಲಿ. ಬಟ್ ಇವಾಗ ಏನಂತ ಹೊಸ ವೆಬ್ಸೈಟ್ ಬಂದಿದೆ, ಅಪ್ ಟು ನಾವು 1.5 ಲ್ಯಾಕ್ ನಾವು ಪರ್ ಮಿನಿಟ್ಗೆ ಟಿಕೆಟ್ಸ್ ಬುಕ್ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು 40 ಲ್ಯಾಕ್ ಹತ್ರ ಬಂದ್ಬಿಟ್ಟು ನಾವೆಂತಂದರೆ ಟಿಕೆಟ್ ರಿಲೇಟೆಡ್ PNR ಡೀಟೇಲ್ಸ್ ರಿಲೇಟೆಡ್ ನಾವೆಲ್ಲ ಎಂಕ್ವೈರಿ ಮಾಡ್ಬೋದು ಪರ್ ಮಿನಿಟ್ಗೆ. ಸೊ ಈ ಥರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗೆ ವೆಬ್ಸೈಟ್ ರಿಲೇಟೆಡ್ ಸಹ ನ್ಯಾವಿಗೇಷನ್ ಅಂದರೆ ಯೂಸೇಜ್ ಸಹ ಕೆಲವೊಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ IRCTC ಕಡೆಯಿಂದ ಒಳ್ಳೆ ಮೂವ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸೇಮ್ IRCTC ಕಡೆಯಿಂದ ಓಕೆ, ಈ ಇಂಡಿಯನ್ ರೈಲ್ವೆ ಅಂತಾರೆ ಹೊಸದಾಗಿ ಇವಾಗ ಒಂದು ಕನ್ಫರ್ಮೇಷನ್ ಕೊಡ್ತಾರೆ. ಓಕೆ, ನೀವೇನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ವಾಟ್ಸಪ್ಪಲ್ಲಿ ಹಾಗೆ ಬಂದ್ಬಿಟ್ಟು ನೀವೇನು ಸ್ಕ್ರೀನ್ಶಾಟ್ ತಗೊಂಡಿರ್ತಾರೆ ಟಿಕೆಟ್ನ ಯಾರು ಇವ್ರು ಬರ್ತಾರಲ್ಲ TCಗಳು ಬರ್ತಾರಲ್ಲ ಟಿಕೆಟ್ ಕಲೆಕ್ಟರ್. ಓಕೆ, ಸೊ ಇವ್ರಿಗೆ ಏನಂತ ನೋಡ್ಸಂಗಿಲ್ಲ, ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ತೆಗೆದಿರೋದು ಅಥವಾ ಯಾವುದೊಂದು ಇಮೇಜ್ ನೋಡ್ಸಂಗಿಲ್ಲ. ಪರ್ ಡಿಫಾಲ್ಟಾಗಿ ಏನಂತಂದರೆ ನೀವು ಈ ಟಿಕೆಟ್ ಬರುತ್ತಲ್ವ ಇಂಡಿಯನ್ ರೈಲ್ವೆ ಕಡೆ ನೀವು ಬುಕ್ ಮಾಡಿರೋ ಅಫಿಷಿಯಲ್ ಆಗಿ ಟಿಕೆಟ್ ಇರುತ್ತಲ್ವ ಅದನ್ನು ಮಾತ್ರ ನೀವು ನೋಡಿಸ್ಬೇಕು. ನೀವು ಯಾವುದೇ ರೀತಿಯಲ್ಲಿ ಸ್ಕ್ರೀನ್ಶಾಟ್ ತೆಗೆದ್ರೆ ಆ ಥರ ಎಲ್ಲ ನೋಡ್ಸಂಗಿಲ್ಲ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ ಅವರು ಅಂತಂದರೆ ಫೋಲ್ಡಬಲ್ ಮೊಬೈಲ್ನ ತೊಗೊಂಬರ್ತಾ ಇದ್ದಾರೆ 11 ಸೀರೀಸಲ್ಲಿ. ಓಕೆ, ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ August 12 ಬಿಡುಗಡೆ ಆಗೋ ಚಾನ್ಸಸ್ ಭಾಳ ಇದೆ. ಓಕೆ, ಸೊ ಇದು ರಿಲೇಟೆಡ್ ಒಂದು ಪಿಕ್ಚರ್ ಹೊರಗಡೆ ಬಂದಿದೆ, ನೋಡ್ಕೋಬೋದು ನಿಮ್ಗೆ ಯಾವ ಥರ ಇದೆ ಅಂತ. ಆ ಪಿಕ್ಚರು ಮೊಬೈಲ್ ಈ ಥರ ಇರುತ್ತೆ ಫೋಲ್ಡಬಲ್ ಆಗಿ. ಸೊ ಬ್ಯಾಕ್ ಸೈಡ್ ಸಹ ಕ್ಯಾಮ್ರಾಸ್ ಸಹ ಚೆನ್ನಾಗಿದ್ದಾವೆ. ಸೊ ಫ್ರಂಟು ನಮಗೆ ಗೂಗಲ್ ಗೊತ್ತಿದೆ ಅಲ್ವಾ ಯಾವುದಕ್ಕೆ ಫೇಮಸ್ ಅಂತ ಕ್ಯಾಮ್ರಾಗೆ. ಸೊ ನೋಡೋಣ ಇದು ಅಫಿಷಿಯಲ್ ಆಗಿ ಯಾವಾಗ ಹೊರಗಡೆ ಬರುತ್ತೋ ಆವಾಗ ನಿಮಗೆ ಡೀಟೇಲ್ಸ್ ಸಂಪೂರ್ಣವಾಗಿ ಸಿಗುತ್ತೆ, ಆವಾಗ ಇದ್ರ ಬಗ್ಗೆ ಹೆಚ್ಚು ರೀತಿಯಲ್ಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಇವರು ರೀಸೆಂಟಾಗಿ ಒಂದು ಒಳ್ಳೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಏನು ಗುರು ಅಂತಂದರೆ ಇವರು ಒಂದು ಸ್ಕೀಮ್ ತಗೊಂಡಿದ್ದಾರೆ SHG ಅಂತ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ. ಸೊ ಮೀನ್ಸ್ ಏನಂತಂದರೆ ಗ್ರಾಮೀಣ ಮಹಿಳೆಯರು ಅಂತಂದ್ರೆ 10 to 20 ಮೆಂಬರ್ಸ್ ಏನಂತಂದರೆ ಅವರೊಂದು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡಿಕೊಂಡು ಒಂದು ಅಕೌಂಟ್ ಓಪನ್ ಮಾಡಬೇಕು. ಸೇಮ್ ಇವಾಗ ಏನಿದೆ SHG ಅಂತ ಈ ಅಕೌಂಟ್ ಓಪನ್ ಮಾಡಿಕೊಂಡು ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು 0 ಚಾರ್ಜಸ್ ಸೇವಿಂಗ್ ಅಕೌಂಟ್ ಅಂತ ಹೇಳ್ಬೋದು. ಇವು ಯಾವುದೇ ರೀತಿಯಲ್ಲಿ ಚಾರ್ಜಸ್ ಮಾಡಲ್ಲ. ಸೊ ಇವರೇನು ಮಂತ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಅಕೌಂಟಲ್ಲಿ, ಸೊ ಅಕೌಂಟಲ್ಲಿ ಏನಂತಂದರೆ ಎವ್ರಿ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ. ಇವರು ಎವ್ರಿ ಮಂತಲ್ಲಿ ಏನೇನು ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೋ ಅದ್ರ ಬೇಸ್ ಮೇಲೆ ಕ್ವಾರ್ಟರ್ಲಿ ಆಗಿ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ಈ ಇಂಟ್ರೆಸ್ಟ್ ಏನು ಬಂದಿರುತ್ತಲ್ಲ ಇವ್ರು ಬಂದ್ಬಿಟ್ಟು ಏನು ಸದಸ್ಯರು ಇರ್ತಾರಲ್ಲ, ಇಫ್ ಇನ್ ಕೇಸ್ ಅವ್ರಿಗೆ ಏನಾದರೂ ಲೋನ್ ಬೇಕಾಗಿರುತ್ತೆ ಅನ್ನೋಕ್ಕೆ ಅವರೇ ಆ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಆ ಸದಸ್ಯರಿಗೆ ಲೋನ್ ಕೊಡಿಸ್ಕೋಬೇಕು. ಮೀನ್ಸ್ ಲೋನ್ ಕೊಡ್ಬೋದು. ಅವ್ರಾಗೇನು ಆ ಅಮೌಂಟ್ನ EMI ರೂಪದಲ್ಲಿ ಅದೇ ಅಕೌಂಟಿಗೆ ಮತ್ತೆ ಪೇ ಮಾಡ್ತಾರೆ. ಸೊ ಈ ಥರ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೂ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ. ಸೊ ಈ ರೀತಿ ಅಂತೂ ಮತ್ತು ಹಾಗೆ ಬಂದ್ಬಿಟ್ಟು ಸೆಲ್ಫು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಂಗೂ ಇರುತ್ತೆ. ಸೊ ಒಂದು ಒಳ್ಳೆ ಇಂಪ್ಲಿಮೆಂಟೇಷನ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಸೇವಿಂಗ್ ಅಕೌಂಟು 0 ಚಾರ್ಜಸ್, ಯಾವುದೇ ರೀತಿ ಚಾರ್ಜಸ್ ಏನೋ ಇರಲ್ಲ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಬಂದ್ಬಿಟ್ಟು ನಮಗೆ ಅಂತ ಮಂತ್ಲಿ ಡೆಪಾಸಿಟ್ ಹಂಗೆ ವಿತ್ಡ್ರಾ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ ಅಪ್ ಟು 2 lakhsವರೆಗೆ ಅಂತಂದರೆ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟವರೆಗೆ ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ಇಂಟ್ರೆಸ್ಟ್ನ ಇವರು ಸಹ ಏನಂತಂದರೆ ಗಳಿಸ್ಕೋಬೋದು. ಓಕೆ, ಸೊ ಆ್ಯಸ್ ಇಟ್ ಈಸ್ ನಮಗೆ ಗ್ರೂಪ್ ಲೋನ್ ಯಾವ ಥರ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಕನ್ಸಿಡರ್ ಆಗುತ್ತೆ. ಬಟ್ ಏನಂತಂದರೆ ಇವರು ಏನು ಇನ್ವೆಸ್ಟ್ ಮಾಡಿದಾರೋ ಅಷ್ಟು ಅಮೌಂಟಿಗೆ ಇಲ್ಲಿ ಇಂಟ್ರೆಸ್ಟ್ ಜನ್ರೇಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಇಂಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂ ಕಾನ್ಸೆಪ್ಟ್ಸ್. ಓಕೆ, ಸೊ ಇದರಲ್ಲಿ ಯಾವ ಟೆಕ್ ನ್ಯೂಸ್ ನಿಮ್ಗೆ ಇಷ್ಟ ಆಯಿತು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದರ ಟೆಕ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.